ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಮ್ಮ ನೀನು ಇವನ್ನ ದೇವ್ರು ಅಂತಿದ್ಯಲ್ಲ, ಇಂಥ ಕಳ್ಳನ್ನ ದೇವ್ರುಗೊಳಿಸ್ತಾ ಇದ್ಯಲ್ಲಮ್ಮ. ಹೌದು, ನಾನ್ ಇವ್ರನ್ನ ಆ ದ್ಯಾವ್ರಿಗೆ ಹೋಲಿಸ್ತೇನೆ. ಯಾಕಂದ್ರೆ ಇವ್ರಲ್ಲಿ ಆ ದ್ಯಾವ್ರಂತ ಗುಣ ಐತೆ. ಎಲ್ರಿಗೂ ಬರೀ ಒಳ್ಳೇದೇ ಮಾಡ್ಬೇಕು ಅಂತ ಅನ್ಕೊಂಡಿರೋ ಇವ್ರು ಕೆಟ್ಟ ಕೆಲ್ಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ಈ ಹುಡ್ಗನ್ ಮಾತ್ ಕೇಳ್ಕೊಂಡು ಇಂಥ ದ್ಯಾವ್ರ ಮೇಲೆ ಅಪವಾದ ಮಾಡ್ಬೇಡಿ. ಅಲ್ಲಮ್ಮ, ಮಕ್ಕಳನ್ನ ದೇವ್ರು ಅಂತಾರೆ, ಸುಳ್ಳು ಹೇಳಲ್ಲ ಅಂತಾರೆ. ಈ ಹುಡುಗನೇ ಹೇಳ್ತಾ ಇದ್ದಾನೆ ನನ್ನನ್ನ ಕಿಡ್ನಾಪ್ ಮಾಡಕ್ ಬಂದಿದ್ದ ಅಂತ. ಅಂತದ್ರಲ್ಲಿ ಇವನ್ನ ದೇವ್ರು ಅಂತಿದ್ಯಲ್ಲಮ್ಮ, ಈ ಹುಡುಗ ಯಾಕೆ ಸುಳ್ಳು ಹೇಳ್ಬೇಕು? ಇವ್ರಲ್ಲ ಈಗಿನ ಕಾಲದ ಮಕ್ಳು ಸ್ವಾಮಿ. ಕಾಲ ಬದ್ಲಾಗೈತೆ. ಹಳೆ ಗಾದೆಗಳು, ಹಳೆ ಪುರಾಣಗಳೆಲ್ಲ ಈಗಿನ ಕಾಲಕ್ಕೆ ಅನ್ವಯ ಆಗಲ್ಲ. ಅಂದ್ರೆ ಈ ಹುಡುಗ ಸುಳ್ಳು ಹೇಳ್ತಾ ಇದ್ದಾನಾ? ಇಲ್ಲ ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ದುಡ್ಡಿನ ಆಸೆ ನಾಟಕ ಎಲ್ಲ ಮಾಡ್ತಿದ್ಯಾ? ನಾನೇನೋ ಕಡಿಮೆ ಮಾಡಿದೀನಿ ನಿನ್ಗೆ? ಈ ಹುಡುಗ ನಿಮ್ಮ ಮಗನ? ಹೌದು ಸರ್, ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮ ಮಿನಿಸ್ಟರ್ ಮನೆಯವ್ರ ಅಂತ ನನಗೆ ಗೊತ್ತಿರ್ಲಿಲ್ಲ. ನೀವು ಮಿನಿಸ್ಟರ್ ಮನೆಯವರ? ನಾನು ಆಗ್ಲೇ ಹೇಳಿಲ್ವಾ ಇವ್ರನ್ನ ಟಿವಿಲಿ ನೋಡಿದ್ದೀನಿ ಅಂತ. ಸರ್, ನೀವು ವೀರೇಂದ್ರ ದೇಸಾಯಿ ಸರ್ ಅವರ ಪಿ ಅಲ್ವಾ? ಸರ್, ನಮ್ಮ ಮಗ ಮಣ್ತಿನ ಕೆಲಸ ಮಾಡ್ಬಿಟ್ಟಿದ್ದಾನೆ. ದುಡ್ಡಿನ ಆಸೆಗೋಸ್ಕರ ರೋಡಲ್ಲಿ ಕಲ್ಲು ಮಳೆ ಹಾಕಿ ಪಂಚರ್ ಮಾಡಿಸಿ ಆ ಪಂಚರ್ ನಾವೇ ಹಾಕ್ತಿದ್ವಿ. ನಮ್ಮಿಂದನೇ ನಮ್ಮ ಮಗನು ಹಾಳಾಗಿದ್ದಾನೆ. ಅವನು ದುಡ್ಡಿನ ಆಸೆಗೆ ಯಾರ್ದೋ ಮಾತು ಕೇಳ್ಕೊಂಡು ಈಗೆಲ್ಲ ಮಾಡಿದ್ದಾನೆ ಸರ್. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಈ ಥರ ಎಲ್ಲ ಮಾಡೋದಕ್ಕೆ? ಗೊತ್ತಿಲ್ಲ ಅಣ್ಣ, ಸಾರಿ ಅಣ್ಣ. ಯಾರೋ ಒಬ್ಬ ಬಂದು ದುಡ್ಡು ಕೊಟ್ಟ, ನಿಮ್ ಗಾಡಿ ತೋರಿಸಿ ಈ ತರ ಎಲ್ಲ ಮಾಡು ಅಂತ, ಅದಕ್ಕೆ ಮಾಡ್ಬಿಟ್ಟೆ. ಅಯ್ಯೋ, ನಿನ್ ಮಾತು ಕೇಳ್ಕೊಂಡು ಇವ್ರ ಜೊತೆ ಕೆಟ್ಟಾಗಿ ನಡ್ಕೊಂಡವಲ್ಲ. ಕ್ಷಮಿಸಿ ಸರ್, ಈ ಹುಡುಗನ್ನ ನಾವು ಸುಮ್ಮನೆ ಬಿಡೋಲ್ಲ. ಪರವಾಗಿಲ್ಲ ಬಿಡಿ, ಅವನು ತಿಳಿದೇನೋ ತಪ್ಪು ಮಾಡಿದ್ದಾನೆ. ಅಲ್ಲ, ನೀವಾದ್ರೂ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡ್ಬೇಕಾಯ್ತು. ಕ್ಷಮಿಸಿ ಸರ್, ನಮ್ಮಿಂದನೂ ತಪ್ಪಾಗೋಯ್ತು. ನೀವಿನ್ನು ಹೊರಡಿ ಸರ್. ಸರಿ, ಆಗ್ಲಿ. ನಮಗ ಬರ ಇಲ್ಲಿ. ದುಡ್ಡುಗೋಸ್ಕರ ಯಾವತ್ತೂ ಇಂಥ ಕೆಲ್ಸಗಳು ಮಾಡಬಾರದು. ಚೆನ್ನಾಗಿ ಓದಿ ಚೆನ್ನಾಗಿರೋ ಕೆಲಸ ತಗೋಬೇಕು, ಆಯ್ತಾ? ಊಟಕ್ಕೋ ಓದ್ಗೋ ಏನಾದ್ರೂ ತೊಂದರೆ ಆದ್ರೆ ನನ್ನ ಹತ್ರ ಬರಬೇಕು, ನನಗೆ ಸಹಾಯ ಮಾಡ್ತೀನಿ. ತಗೋ, ಹಿಡ್ಕೊ, ಹೊರಟ್ ಬನ್ನಿ. ಸರ್, ಹಾಗಾದ್ರೆ ನಮ್ಮನ್ನೇನು ಪೊಲೀಸ್ ಹಿಡ್ಕೊಳ್ಳಲ್ಲ ಸರ್? ನಾನ್ ಹೇಳಿದ್ನಲ್ಲ, ಇವರು ಆ ದ್ಯಾವ್ರಂತ ಗುಣ ಇರೋ ವ್ಯಕ್ತಿ. ಧೈರ್ಯವಾಗಿ ಈ ಹುಡ್ಗನ್ನ ಕರ್ಕೊಂಡು ಚಂದಾಗಿ ನೋಡ್ಕೊಳ್ಳಿ.